ನಮಸ್ಕಾರ ಗುರು, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಫಸ್ಟು ಆ್ಯಕ್ಚುಲಿ ಸಾರಿ ಕೇಳ್ತೀನಿ. ರೀಸನ್ ಏನಂದರೆ ಲಾಸ್ಟ್ ವಿಡಿಯೋ ಒಂದು ಇನ್ಕಂಪ್ಲೀಟ್ ವಿಡಿಯೋ ಮಾಡಿದ್ದೆ. ಅಂದರೆ ವಿಡಿಯೋ ಕಂಪ್ಲೀಟಾಗಿ ಇರಲಿಲ್ಲ. ಅದು ಧರ್ಮಸ್ಥಳ ರೈಡ್ ಹೋಗಿದ್ನಲ್ಲ, ಆ ಧರ್ಮಸ್ಥಳ ರೈಡ್ ವಿಡಿಯೋ. ಯಾಕೆ ಅಂದರೆ ನಾನು ಎಂಥ ಬುದ್ಧಿವಂತ ಅಂದರೆ ಎಲ್ಲ ಚಾರ್ಜ್ ಮಾಡಿಕೊಂಡು ಬ್ಯಾಟ್ರಿ ಎಲ್ಲ ಇಲ್ಲಿ ಚಾರ್ಜರ್ನ ಮನೇಲಿ ಬಿಟ್ಟು ಹೊರಟೋಗಿದ್ದೆ. ಕ್ಯಾಮ್ರಾ ಚಾರ್ಜ್, ಬ್ಯಾಟ್ರಿ ಚಾರ್ಜ್ ಮಾಡೋದು. ಅದರಿಂದಾಗಿ ಆ ವಿಡಿಯೋನ ಇನ್ಕಂಪ್ಲೀಟ್ ಆಗೋಯ್ತು. ನಮ್ಮದು ಸ್ವಲ್ಪ ಹಿಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ನಂದಂತೂ ಯೂಶ್ವಲ್ ಮಿಸ್ಟೇಕ್ ಮಾಡ್ತೀನಿ. ನಂದು ಪ್ರತಿ ವೀಡಿಯೋಲ್ಲೂ ಅದೊಂದು ಮಿಸ್ಟೇಕ್ ಮಾಡೇ ಇರ್ತೀನಿ. ಏನಪ್ಪ ಅಂದರೆ ಕ್ಯಾಮ್ರಾ ಆನ್ ಮಾಡ್ಕೊಳ್ಳೋದೆ ಮತ್ತು ಆಡ್ಕೊಂಡು ಹೋಗ್ತಾ ಇರ್ತೀನಿ. ನನಗೆ ಅದು ಒಂದು ಕೆಟ್ಟ ದುರಭ್ಯಾಸ. ಅದು ಒಂಥರ ಮಿನಿ ಕಜಿನ್ ಇದ್ದಂಗೆ. ಸೊ ಮನೆ ಒಂದು 5 ಗಂಟೆಗೆ ಬಿಟ್ಟು ಇದು ಕ್ಯಾಮ್ರಾ ಎಲ್ಲ ರೆಡಿ ಮಾಡಿಕೊಂಡು ಪೆಟ್ರೋಲೆಲ್ಲ ಬೆಳಗ್ಗೆ ಒಂದು 5 ಗಂಟೆಗೆ ಮನೆ ಬಿಟ್ಟು ಪೆಟ್ರೋಲ್ ಎಲ್ಲ ಹಾಕಿಸ್ಕೊಂಡು ಫುಲ್ ಟ್ಯಾಂಕ್ ಮಾಡಿಕೊಂಡು ಟ್ರಿಪ್ 0 ಮಾಡಿದ್ದೀನಿ. ಈಗ ಒಂದು 7-8 ಕಿಲೋಮೀಟ್ರ್ ಬಂದಿದ್ದೀನಿ ಆಲ್ರೆಡಿ. ಹೆಚ್ಚು ಕಮ್ಮಿ ಕಾರ್ಪೊರೇಷನ್ ತಲುಪಿದ್ದೀನಿ. ಆ್ಯಕ್ಚುಲಿ ಮನೆಯಿಂದ ಹೊರಡ್ಬೇಕಾದ್ರೆ ಪ್ಲ್ಯಾನ್ ಮಾಡ್ಕೊಂಡಿದ್ದು ಸಿಗಂದೂರ್ಗೆ ಬ್ರಿಡ್ಜ್ ಓಪನ್ ಆಗಿದೆಯಲ್ಲ, ಸಿಗಂದೂರ್ಗೆ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡಿದೆ. ಬಟ್ ಆಮೇಲೆ ಏನಾಯಿತು, ನನ್ನ ವೈಫ್ ಊರು ಅಲ್ಲೇ, ಶಿವಮೊಗ್ಗಲ್ಲೇ ನನ್ನ ವೈಫ್ ಮನೆ ಇರೋದ್ರಿಂದ ಅಲ್ಲಿ ವಿಚಾರಿಸಿದೆ. ನಾನ್ ಸ್ಟಾಪ್ ಮಳೆ ಬರ್ತಾಯಿದೆ ಅಂತ ಹೇಳ್ತಾ ಇದ್ದರು. ಹೋಗ್ಬೇಕಾದ್ರೆ ಅದನ್ನೇ ಹೇಳುವುದು, ಆ ಕಡೆ ಎಲ್ಲ ಬರಬೇಡಿ, ಮಳೆ ಜಾಸ್ತಿ ಇದೆ, ಮಳೆ ಬೈಕಲ್ಲಿ ಹೆಂಗೆ ಗೊತ್ತಿರ ಅಂತ. ಬಟ್ ನಂದು ಸ್ವಲ್ಪ ಮೊಂಡಾಟ. ಅಂದರೆ ಪ್ಲ್ಯಾನ್ ಮಾಡಿದ್ದೆ ಹೋಗೋಣ ಅಂತ. ಬಟ್ ನಾನು ಹೊರಟಿದ್ದೆ, ನಾನು ಅಂದ್ಕೊಂಡಿದ್ದೆ ಒಂದು 2:30-3 ಗಂಟೆಗೆ ಹೊರಟ್ಬಿಡೋಣ ಅಂತ. ಹೊರಟಿದ್ದೆ 5 ಗಂಟೆ ಆಗೋಯ್ತು, 2 ಅವರ್ ಲೇಟು. ಅದು ಅಪ್ ಆ್ಯಂಡ್ ಡೌನ್ ಹೆಚ್ಚು ಕಮ್ಮಿ 800 ಕಿಲೋಮೀಟ್ರ್ ಆಗುತ್ತೆ. 800 ಕಿಲೋಮೀಟ್ರ್ ಓಕೆ, ಮ್ಯಾನೇಜ್ ಮಾಡ್ಬೋದು. ಒಂದಿನ ಡ್ರೈವ್ ಮಾಡ್ತೀನಿ, ಅದೇನು ದೊಡ್ಡ ವಿಷಯ ಅಲ್ಲ. ಆದರೆ ಮಳೆಯಲ್ಲಿ ಡ್ರೈವ್ ಮಾಡೋದು ಕಷ್ಟ ಆಗೋದು. ಯಾಕಂದ್ರೆ ಆ ಕಡೆಲ್ಲ ರೋಡ್ ಇಷ್ಟೇ ಇರುತ್ತೆ. ಈಗೇನು ನೋಡ್ತಾ ಇದ್ದೀವಿ ಇಷ್ಟೇ ಇರುತ್ತೆ ರೋಡು. ಶಿವಮೊಗ್ಗ ಗಂಟ ಹಂಗೂ ಹಿಂಗೂ ಚೆನ್ನಾಗಿದೆ ಅಂದ್ಕೊಳ್ಳೋಣ. ಅದು ಸ್ವಲ್ಪ ವೈಡ್ ಆಗಿದೆ ರೋಡು. ಅಲ್ಲಿಂದ ಆಚೆ ಎಲ್ಲ ಸಿಂಗಲ್ ರೋಡು, ಡಬಲ್ ವೇ ಟ್ರಾಫಿಕ್ಕು. ಆಮೇಲೆ ಅಲ್ಲಿ ಒಂಥರ ತುಂಬ ಟರ್ನಿಂಗ್ಸ್ ಜಾಸ್ತಿ. ಆ ಟರ್ನಿಂಗ್ಸಲ್ಲಿ ಆ ಮಳೆಯಲ್ಲಿ ಸ್ವಲ್ಪ ಒದ್ದಾಟ ಜಾಸ್ತಿ ಆಗಿಬಿಡುತ್ತೆ ಅಂದ್ಬಿಟ್ಟು ಬೇಡ ಅಂತ ಸ್ಕಿಪ್ ಮಾಡಿ ಈಗ ಪ್ಲ್ಯಾನ್ನ ಆ್ಯಕ್ಚುಲಿ ಅದು ಕೂಡ ಬರ್ತಾ ದಾರಿಗೆ ಪೆಟ್ರೋಲ್ ಬಂಕಿಗೆ ಬರೋ ಗಂಟ ನಾನು ಸಿಗಂದೂರು ಅಂತಲೇ ಮಾತಾಡ್ಕೊಂಬಂದೆ. ಪೆಟ್ರೋಲ್ ಹಾಕ್ಸಿದ ಮೇಲೆ ಪ್ಲ್ಯಾನ್ ಚೇಂಜ್ ಮಾಡಿದೆ. ಬೇಡ, ತುಂಬ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು. ಆಮೇಲೆ ಇಲ್ಲಿ ನಾನು ಆ್ಯಕ್ಚುಲಿ ಹಿಮ್ಮತ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗೇ ಇಲ್ಲ. ನಮ್ಮೂರ ಹತ್ರನೇ ಇದ್ರೂ ಕೂಡ ನಾನು ಒಂದು ಸತಿನೂ ಹೋಗಿಲ್ಲ ಅಲ್ಲಿಗೆ. ಅದರಿಂದ ಈ ಸತಿ ಹೋಗಿದ್ದು ಬರೋಣ. ಅಟ್ಲೀಸ್ಟು ಸುಮಾರು ದಿನ ಹೋಗೇ ಇಲ್ಲ. ಅಟ್ಲೀಸ್ಟ್ ಹೋಗೋಣ, ಹಿಮ್ಮತ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗಿದ್ದು ಬರೋಣ ಅಂದ್ಬಿಟ್ಟು ಪ್ಲ್ಯಾನ್ ಚೇಂಜ್ ಮಾಡಿಬಿಟ್ಟು ಈ ಕಡೆ ಮೈಸೂರು ರೋಡ್ ಕಡೆ ಬಂದುಬಿಟ್ಟೆ. ನೈಸ್ ರೋಡ್ ಓಪನ್ ಇದ್ದಿದ್ರೆ ಮೇ ಬಿ ಅಲ್ಲಿಗೆ ಸ್ಟಿಕ್ ಆಗ್ಬಿಡ್ತಿದ್ದೇನೋ. ಯಾಕಂದರೆ ನಾನು ಯೂಶ್ವಲಿ ನೈಸ್ ರೋಡ್ ಹೋಗ್ತೀನಿ. ಬಟ್ ಈಗ ನಿಮಗೂ ಗೊತ್ತು, ನೈಸ್ ರೋಡು ಬೆಳಗ್ಗೆ 6 ಗಂಟೆ ಗಂಟೆ 2 ವೀಲರ್ಸ್ ಅಲೋ ಇಲ್ಲ. ಬೆಳಗ್ಗೆ ರಾತ್ರಿ 10ರಿಂದ ಬೆಳಗ್ಗೆ 6 ಗಂಟೆ ಗಂಟ ನೈಸ್ ರೋಡ್ ಅಲೋ ಇಲ್ಲ 2 ವೀಲರ್ಸ್ಗೆ. ಅದಕ್ಕೆ ಏನು ಮಾಡಿದೆ, ಬೇಡ ಅಂದ್ಬಿಟ್ಟು ಸಿಟಿ ಒಳಗೆ ಹೋಗ್ಬಿಡೋಣ ಅಂತ ಸಿಟಿ ಒಳಗಡೆ ಬಂದೆ. ಸೊ ಹಂಗೆ ಯೋಚನೆ ಮಾಡ್ತಾ ರೂಟ್ ಚೇಂಜ್ ಮಾಡಿ ಈ ಕಡೆ ತಿರುಗಿದೆ. ಅಂದರೆ ಹಂಗೆ ಹೋಗಿದ್ರು ಹಿಂಗೆ ಬರಬೇಕಾಗಿತ್ತು. ಹಿಂಗೆ ವಿಶ್ವನಾಥ ಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಔಟ್ರಿಂಗ್ ರೋಡ್ ಯೂಶ್ವಲಿ ತೊಗೊಳಲ್ಲ ನಾನು. ಔಟ್ರಿಂಗ್ ರೋಡ್ ಅಷ್ಟು ಇಷ್ಟ ಆಗಲ್ಲ ಅದು ನನಗೆ. ಅದಕ್ಕೆ ಈ ಕಡೆ ತಿರುಗಿದೆ. ಚಳಿ ಗುರು, ರಾತ್ರಿ ಸಕ್ಕತ್ತಾಗಿ ಬಂತು ಮಳೆನೇ ನೋಡಿರಲಿಲ್ಲ ನಾನು. ಸುಮಾರು ದಿನ ಆಗಿತ್ತು ಬೆಂಗಳೂರಿನಲ್ಲಿ. ಲಾಸ್ಟ್ ರೈಡ್ಗೆ ಹೋದಾಗಲೂ ಮಳೆನೇ. ಅಂದರೆ ಹೋಗ್ಬೇಕಾದ್ರೆ ಮಳೆ ಇರಲಿಲ್ಲ ಲಾಸ್ಟ್ ರೈಡಲ್ಲಿ. ಬರ್ಬೇಕಾದ್ರೆ ಮಳೆ ತಗೊಳಕಂಡೆ. ಸೊ ಈಗ ಮೈಸೂರು ರೋಡ್ ಇರ್ತೀನಿ. ಮೈಸೂರು ರೋಡ್ ಟಚ್ ಅದು. ಆ್ಯಕ್ಚುಲಿ ಕನಕಪುರ ರೋಡ್ ಹೋಗಿರೋ ಚೆನ್ನಾಗಿರೋದು. ಬಟ್ ನಾನು ಈ ಕಡೆ ಬಂದ್ಬಿಟ್ಟಿದ್ದಲ್ಲ ಅಂದ್ಬಿಟ್ಟು ಹಿಂಗೆ ಮೈಸೂರು ರೋಡಲ್ಲಿ ಹೋಗ್ಬಿಟ್ಟೆ ನಾನು. ಯಾಕಂದ್ರೆ ಸಿಗಂದೂರು ಪ್ಲ್ಯಾನ್ ಮಾಡಿದ್ನಲ್ಲ, ಸಿಗಂದೂರ್ಗೆ ಹಿಂಗೆ ವೆಸ್ಟ್ ಆಫ್ ರೋಡ್ ಮೇಲೆ ಹೋಗೋಣ ಅಂತ ಅಂದ್ಕೊಂಡೆ ನಾನು. ಅದೊಂಥರ ಈ ಟೈಮ್ ಟ್ರಾಫಿಕ್ ಇರೋಲ್ಲ, ರೋಡ್ ಚೆನ್ನಾಗಿದೆ, ಆರಾಮಾಗಿ ಹೊರಟೋಗ್ಬೋದು ಅಂತ.
ಹಂಗೆ ಬಂದಿದ್ದೆ ಅನ್ನೋ ಕಾರಣಕ್ಕೆ ಹಿಂಗೆ ಮೈಸೂರು ರೋಡ್ಗೆ ನುಗ್ದೆ. ಇಲ್ಲ ಅಂದಿದ್ರೆ ಹಾಗೆ ಕನಕಪುರ ರೋಡ್ ಎತ್ಕೊಂಡು ನಂಗೆ ಹೊರಟೋಗ್ತಿದೆ. ಅದು ಮೈಸೂರು ರೋಡ್ಗಿಂತ ತಲೆನೋವು ಕಮ್ಮಿ ಆ ರೋಡು. ಈ ರೋಡು ಸಿಕ್ಕಾಪಟ್ಟೆ ತಲೆನೋವು ಮೈಸೂರು ರೋಡು. ಇಲ್ಲೋಗು ಅಲ್ಲೋಗು ಎಳ್ದಾಡ್ಬೇಕು ಗುರು, ಅಲ್ಲೇ ಬಿಸಿ ಜಾಸ್ತಿ. ನೈಸ್ ರೋಡಲ್ಲಿ ಬಿಡಲ್ಲ, ಬಿಟ್ಟಿದ್ದಿದ್ರೆ ಹಂಗೆ ಹೊರಟೋಗ್ತಿದ್ದೆ. ಇದರಲ್ಲೇ ನೈಸ್ ರೋಡಲ್ಲಿ ಕನಕಪುರ ರೋಡ್ ಎತ್ಕೊಂಡು ಹೊರಟೋಗ್ತಿದ್ದೆ. ಇಲ್ಲಿ ಯಾವುದೋ ಒಂದು ಕಡೆ ಹೋಗುತ್ತೆ, ಕನಕಪುರ ರೋಡ್ ಕನೆಕ್ಟ್ ಆಗುತ್ತೆ ರೋಡು. ಬಟ್ ಆ ರೋಡೇನು ಚೆನ್ನಾಗಿಲ್ಲ, ಹೋಗಿದ್ದು ತಲೆ ಎಲ್ಲ ನೋಡ್ಬಿಡ್ತ ರೋಡ್ಗೆ ಹೋಗಿ. ಒಂದು ಆ್ಯಂಗಲ್ ಯೋಚನೆ ಮಾಡಿದಾಗ ಹಂಗೆ ಹೋಗ್ಬಿಡೋದೇ ಬೆಸ್ಟ್ ಅನಿಸುತ್ತೆ. ಯಾಕೆ ಗೊತ್ತಾ, ಈ ಸರ್ವಿಸ್ ರೋಡಲ್ಲಿ ಒಂದು ಕಡೆ ಸರ್ವಿಸ್ ರೋಡ್ ಅಂತೆ, ಒಂದಷ್ಟು ಹೈವೇ ಅಂತೆ, ಮಲ್ಡು ಹಳ್ಳ ದಿಣ್ಣೆ, ಅಲ್ಲೆಲ್ಲ ಒಂದು ಟರ್ನು, ತಲೆ ನೋವು ಗುರು. ನೈಸ್ ರೋಡು ಟಿಕೆಟ್ ತಗೊಂಡು ಹೋಗೋನ್ಗೆ ಸೂಪರಾಗಿ ಮಾಡೋರೆ. ಸರ್ವಿಸ್ ರೋಡ್ ಹೋಗೋರ್ಗಂತೂ ಆಪ್ಷನ್ ಉಳ್ಸೇ ಇಲ್ಲ. ಪೋಳಿ ಮಕ್ಕಳವ್ರು ಕೆಟ್ಟದಾಗಿ ಬೈಬೇಕು ಅನ್ಸುತ್ತೆ ಅವ್ರಿಗೆ. ಸರ್ವಿಸ್ ರೋಡಲ್ಲಿ ಹೋಗೋರ್ಗಂತೂ ದರಿದ್ರವಾಗಿಟ್ಟವ್ರೆ ರೋಡ್ನ. ಎಕ್ಸ್ಪ್ರೆಸ್ ಒಂದು ದುಡ್ಡು ಬರೋ ಕಡೆ ಚೆನ್ನಾಗಿ ಕೆರಬಿಟ್ರು, ಎಲ್ಲಿ ಏನು ಬರೋಲ್ಲ ಅಲ್ಲಿ ಥರ್ಡ್ ಕ್ಲಾಸ್ ಮಾಡಿಬಿಟ್ಬಿಟ್ಟವ್ರೆ. ಜನಗಳಿಗಂತೂ ಎಷ್ಟು ಇನ್ಕನ್ವೀನಿಯನ್ಸ್ ಅಂದ್ರೆ ಅದು ಅಷ್ಟು ಇನ್ಕನ್ವೀನಿಯೆಂಟ್ ಆಗಿದೆ ಅದು. ಅದ್ರ ಜೊತೆಲಿ ಅದನ್ನು ಒಂದು ಪ್ರಾಪರ್ ಈ ನೆಲಮಂಗಲ ರೋಡಲ್ಲಿ ಮಾಡಿದ್ದಾರೆ ನೋಡಿ ಸ್ಟ್ರೆಚ್ಚು. ಅಲ್ಲದೆ ಹೈವೇ ಹೆಂಗಿದೆ ಅದೇ ಮಟ್ಟದಲ್ಲೇ ಸರ್ವಿಸ್ ರೋಡು ಕೊಟ್ಟಿದ್ದಾನೆ. ಆ ಥರ ಕೊಡಬೇಕು. ಇಲ್ಲಿ ಹಂಗಿಲ್ಲ, ಇಲ್ಲಿ ದರಿದ್ರವಾಗಿ ಮಾಡೋರೆ ರೋಡ್ನ. ನೆನ್ನೆ ಆ್ಯಕ್ಚುಲಿ ಮೈಸೂರು ರೋಡಲ್ಲಿ ಡಿ ಕೆ ಶಿವಕುಮಾರ್ ಅವರ ಬೆಂಗಾವಲು ವಾಹನ ಕಾಲೆತ್ಕೊಂಡು ಪಲ್ಟಿ ಆಗ್ಬಿಡೋದು ಗುರು. ಇಷ್ಟು ದಿನ ಪಬ್ಲಿಕ್ ಅಂತ ಕೇಳ್ತಿದ್ದು, ಈ ಸತಿ ಜನನಾಯಕರ ಸಂಬಂಧಿತ ಸುದ್ದಿ ಕೇಳಿ ನನಗೆ ಖುಷಿ ಆಯಿತು ಗುರು. ಈಗ ಅದಲ್ಲ, ಅವ್ರುಗಳದೇ ಒಂದು 2-3 ಆಕ್ಸಿಡೆಂಟ್ ಆಗ್ಬೇಕು, ನನ್ನ ಮಕ್ಕಳೇ ಅವನವ್ರು ಒಂದಿಬ್ರು ಸಾಯ್ಬೇಕು, ಅವಾಗ ರೋಡ್ ಕಡೆ ಗಮನ ಕೊಟ್ಟು ಸರಿ ಮಾಡ್ತಾರೆ. ಇಲ್ದವ್ರೆ ಮಾಡಲ್ರಿ ಗುರು. ಅವರು ಜನ ಸತ್ರ ಅವ್ರ ಅಪ್ಪನ ಮನೆ ಗಂಟೆನ ಹೋಗ್ಬೋದು. ಏನು ಮಾಡ್ತಾರ, ಯಾರು ಸತ್ರೆ ಅವ್ರಿಗೆ ಏನಾಗಬೇಕು, ಏನೂ ಬೇಕಾಗಿಲ್ಲ. ಅವ್ರದ್ದೊಂದು ನಡೆದ್ರದ್ದು ಸಾಕಷ್ಟೆ. ಏನು ಮಾಡಲ್ಲ ಬಾಗುರು. ಯಾಕೆ ಗೊತ್ತಾ, ಎಲ್ಲ ಮಾಡಿ ಆಗೋಗಿದೆಯಲ್ಲ, ಎಲ್ಲ ಫ್ರೀ 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 ಫ್ರೀ. ರೋಡ್ ಕೇಳಬೇಡಿ, ಅಕ್ಕಿ ಫ್ರೀ ಜೊತೆಗೆ ರೋಡಲ್ಲಿ ಗುಂಡಿನೂ ಫ್ರೀ, ಬಸ್ ಟಿಕೆಟ್ ಫ್ರೀ, ಜೊತೆಲಿ ಮೋರಿ ಕಟ್ಕೊಂಡು ವಾಸನೆನೂ ಫ್ರೀ. ಇದು ಈ ಸರ್ಕಾರದ ಕರ್ಮ. ಸೈಲ್ ಬನ್ನಿ, ರಾಜಕೀಯ ನಮಗೆ ಬೇಡ. ಗಂಟೆ ತೋರಿಸ್ತಾ ಇದೆ, 9 ಗಂಟೆಗೆ ಹೋಗ್ಬೋದು ಅಂತ. ಆಮೇಲೆ ಇನ್ನೊಂದು ಲಿಮಾದ್ ಗೋಪಾಲ ಸ್ವಾಮಿ ಬಿಡ್ತಲ್ಲಿ ವೆಹಿಕಲ್ಸ್ನ ಮೇಲ್ಗಡೆ ಬಿಡ್ತಾವಲ್ಲ ಅಂತ ಕೇಳ್ಪಟ್ಟೆ. ಅಲ್ಲಿಂದ ಏನೋ ಬಸ್ಸಲ್ಲಿ ಹೋಗ್ಬೇಕು ಅಂತ ಇದ್ರು, ಗೊತ್ತಿಲ್ಲ, ನೋಡ್ಬೇಕು ಹೇಗೆ ಇದೆ ಅಂತ. ಯಾಕಂದ್ರೆ ನಾನು ಅನ್ಸುತ್ತೆ ಹೋಗಿರಲ್ಲ, ಅದರದ್ದು ಅಷ್ಟು ಐಡಿಯಾ ಇಲ್ಲ ನನಗೆ. ಅಲ್ಲಿಂದ ಆಚೆ ಬೆಟ್ಟದ ಮೇಲೆ ವೆಹಿಕಲ್ಸ್ ಬಿಡಲ್ಲ ಅಂತಲೇ ಹೇಳ್ತಾ ಇದ್ರು. ಬೆಟ್ಟದ ಮೇಲೆ ವೆಹಿಕಲ್ಸ್ ಬಿಡಲಿಲ್ಲ ಅಂದರೆ ಏನು ಬಂತು ಬಸ್ಸಕ್ಕೆ? ಇಲ್ಲಿಂದ ಇಲ್ಲಿ ಗಂಟೆ ನಾವು ಹೋಗಿ ಇಲ್ಲಿಂದ ಕನಕಪುರ ರೋಡ್ ಎತ್ಕೊಬಿಡೋದೇ ಬೆಸ್ಟ್ ಅನ್ಸುತ್ತೆ. ಕರೆಕ್ಟು, ಸುಮ್ಮನೆ ಈ ರೋಡಲ್ಲ ಸಾಯೋಕ್ಕಾಗಲ್ಲ. ಹಿಂಗೆ ಮಾಡ್ತೀನಿ, ಗೂಗಲ್ ಮ್ಯಾಪು ಅದೇ ರೋಡ ತೋರಿಸ್ತಾ ಇದೆ. ನಾನು ಲಾಸ್ಟ್ ಟೈಮ್ ಆ್ಯಡ್ ಮಾಡಿಬಿಟ್ಟಿದ್ದೆ. ಇದಕ್ಕಿಂತ ಮುಂದೆ ಹೋಗಿ ಅಲ್ಲಿ ಇನ್ನೊಂದು ಲೆಫ್ಟ್ ಟರ್ನ್ ಬರುತ್ತೆ ಪಟ್ಟಣಗೆರೆಯಿಂದ ಮುಂದೆ. ಪಟ್ಟಣಗೆರೆ ಗೊತ್ತಲ್ಲ, ಫೇಮಸ್ ಡಿ ಪಟ್ಟಣಗೆರೆ. ಅಲ್ಲಿಗೆ ಹೋಗಿ ಅಲ್ಲಿಂದ ಚೂರು ಮುಂದಕ್ಕೆ ಹೋಗಿ ಎಲ್ಲ ತಗೊಬಿಟ್ಟು ಸ್ವಲ್ಪ ಪರದಾಡ್ಬಿಟ್ಟಿದೆ. ಇಲ್ಲೇ ಆಗಿದ್ದರೆ ತೊಂದರೆ ಇರ್ತಿರ್ಲಿಲ್ಲ, ಇಲ್ಲಿ ಆರಾಮಾಗಿ ಹೊರಟೋಗ್ಬೋದು. ರೋಡ್ ಸ್ವಲ್ಪ ಥರ್ಡ್ ಕ್ಲಾಸ್ ರೋಡೇ,
ಬಟ್ ಸ್ಟಿಲ್ ಫೋಟೋ ಹೋದೆ ಏನು ತೊಂದರೆ ಇಲ್ಲ. ಆಮೇಲೆ ನೋಡ್ಗುರು ಫಾಗ್ ಲ್ಯಾಂಪ್ ಇಲ್ಲ ಅಂದರೆ ಅವ್ನು ಒಬ್ಬನೇ ಗಾಡಿ ಓಡ್ಸೋಕ್ಕಾಗಲ್ಲ. ಎಲ್ಲ ಚೆನ್ನಾಗಿ ಕೊಟ್ಟವನೆ, ಹೆಡ್ಲೈಟ್ ಮಾಡಿದ್ರೆ ತುಗಾಲಿ ಮಾಡ್ಬಿಟ್ಟವನು, ಏನೂ ಕಾಣಲ್ಲ. ಟೂರಿಂಗ್ ವೆಹಿಕಲ್ ಮಾಡ್ಬಿಟ್ಟು ಸಿಟಿಲಿ ಓಡಾಡ್ಸೋ, ಸಿಟಿಗೂ ಹಾಕಿದ್ರೆ ಹೆಡ್ಲೈಟ್ ಕೊಟ್ಟವನು, ಏನೋ ಕೊಡಬೇಕಲ್ಲ ಅಂದ್ಬಿಟ್ಟು ಕೊಟ್ಟವನು. ಒಂಚೂರು ಪವರ್ಫುಲ್ಲಾಗಿ ಕೊಟ್ಟಿದ್ದಿದ್ರೆ ಹೆಡ್ಲೈಟು, ಫಾಗ್ ಲ್ಯಾಂಪ್ ಹಾಕ್ಸೋಕ್ಕೆ ಹೋಗ್ತಿರ್ಲಿಲ್ಲ. ನನ್ನ ಫೇಸರಲ್ಲಿ ಐ ಥಿಂಕ್ ಒಂದೂವರೆ 2 ವರ್ಷದಿಂದ ಅಷ್ಟೇ ಹಾಕ್ಸಿದ್ದು ನಾನು ಫಾಗ್ ಲ್ಯಾಂಪು. ಅಲ್ಲಿಗಂಟೆ ಹಾಕ್ಸೇ ಇಲ್ಲ. ಅದಕ್ಕೇನು ಮಾಡಿದ್ದೆ ನಾನು ಅಂದರೆ, ಹೆಡ್ಲೈಟ್ದು ಹಾರೋಜಿನ್ ಬಲ್ಬ್ ಬರುತ್ತಲ್ವ, ಅದನ್ನು ತೆಗೆಸ್ಬಿಟ್ಟು LED ಹಾಕ್ಸ್ಬಿಟ್ಟಿದೆ 60 ವಾಟು. ಹೆಂಗೆ ಅಂದರೆ ಬೆಂಕಿ ಲೈಟ್ ಅದು, ಯಾವುದೂ ಇಲ್ಲ ಗುರೋದ್ರ ಮೇಲೆ, ಸಾಲಿಡ್ ಲೈಟ್ ಅದು. ಯಾವ ಫಾಗ್ ಲ್ಯಾಂಪ್ ಬೇಕಿಲ್ಲ ನನ್ನ ಫೇಸರ್ಗೆ, ಹಂಗಿದೆ ಅದು. ಇದು ಫಾಗ್ ಲ್ಯಾಂಪ್ ಇಲ್ಲ ಅಂದರೆ ರಾತ್ರಿ ಹೊತ್ತು 2 ಇಂಚ್ ಓಡ್ಸೋಕ್ಕಾಗಲ್ಲ ನಿಮಗೆ, ಅಷ್ಟು ಖರಾಬ್ ಆಗೈತೆ ರೋಡ್ ಇದು. ಇವಾಗ ಕನಕಪುರ ರೋಡ್ ಹತ್ರ ಒಂದೇ ಗುರು. ಅಂದರೆ ಇದು ಇನ್ನೂ ಕನ್ಫ್ಯೂಷನ್ ಅಂದರೆ, ಹಿಮ್ಮತ್ ಗೋಪಾಲ ಸ್ವಾಮಿ ಬೆಟ್ಟ ಹೋಗೋಣ ಅಂದ್ಕೊಂಡೆ, ಓಕೆ. ಬಟ್ ಒಂದು ಏನು ವಿಷಯ ಅಂದರೆ, ಬೈಕ್ಗಳನ್ನ ಬಿಡೋಲ್ಲ ಅಂತ ಗುರು. ಈಗ ಅದನ್ನೇ ಗೂಗಲ್ ಮಾಡ್ತಾ ಇದ್ದೆ, ಟೀ ಕುಡಿಯೋಣಂತ ನಿಲ್ಲಿಸಿದೆ, ಟೀ ಕುಡ್ದೆ. ಬೈಕ್ಗಳನ್ನ ಬಿಡೋಲ್ಲ ಅಂತ ಇದೆ. ಆ ಬೈಕರ್ಸು ಒಟ್ಟಿಗೆ ಹೋಗ್ತಾವ್ರೆ ಗುರು. ಯಾರು ಉದ್ದಕ್ಕೂ ಬರೀ ಬೈಕರ್ಸ್ ಇದ್ದಾರೆ. ವೀಕೆಂಡು ಒನ್ ಡೇ ರೈಡ್ಗೆ ಸಾಧಾರಣಕ್ಕೆಲ್ಲ ಈ ಕಡೆನೇ ಬರೋದು, ನಂತರ ಈ ಕಡೆನೇ ಎಲ್ಲ ಹೋಗೋದ್ರಿಂದ ಯಾರು ಬಿಡಲ್ಲ ಅಂತ ಹೇಳ್ತಾರೆ. ಅದರಿಂದ ಈಗ ಅದೇ ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾಡಲಿ ಅಂತ. ಸೊ ಬಂಡೀಪುರ ಹೋಗ್ಬಿಡೋಣ ಅಂತ ಮತ್ತೆ ರೀರೂಟು ನೋಡಿ. ಬೆಳಗ್ಗೆಯಿಂದ 2 ರೀರೂಟ್ ಮಾಡಿದೆ. ಒಂದು ಸಿಗಂದೂರು ಪ್ಲ್ಯಾನ್ ಮಾಡಿದವನು ಈ ಕಡೆ ಬಂದೆ, ಆಮೇಲಿಂದ ಮತ್ತೆ ಹಿಮ್ಮತ್ ಗೋಪಾಲ ಸ್ವಾಮಿ ಬೆಟ್ಟ ಪ್ಲ್ಯಾನ್ ಮಾಡಿದೆ, ಅಲ್ಲಿಂದ ಈಗ ಬಂಡೀಪುರ ಪ್ಲ್ಯಾನ್ ಮಾಡಿದ್ದೀನಿ. ಬಟ್ ಬಂಡೀಪುರಲ್ಲಿ ಏನೋ ಟೈಮಿಂಗ್ ಹಾಕಿದ್ದಾರೆ ಅಂತ ನನಗೆ ನೋಡಿದೆ. ಅದನ್ನು ಟೈಮಿಂಗ್ ಏನಂತಂದರೆ 9 ಗಂಟೆ ಮೇಲೆ ವೆಹಿಕಲ್ಸ್ ಬಿಡಲ್ಲ ಅಂತ ಹಾಕಿದ್ದಾರೆ. 9 ಗಂಟೆ ಮೇಲೆ ವೆಹಿಕಲ್ಸ್ ಬಿಟ್ಟಿಲ್ಲ ಅಂತಂದರೆ ಅದು ಇನ್ನೊಂಥರ ಪ್ರಾಬ್ಲಮ್ಮು. ಸೊ ಅದನ್ನು ಯೋಚನೆ ಮಾಡ್ತಾ ಇದ್ದೀನಿ ಈಗ. ಅಂದರೆ ಕ್ಲೈಮೇಟ್ ಚೆನ್ನಾಗಿದೆ ಗುರು ಈ ಕಡೆ. ಮಾನ್ಸೂನ್ ರೈಡಲ್ಲಿ ಇದು ಆ್ಯಕ್ಚುಲಿ ಅಂದರೆ ನನ್ನ ಪ್ರಕಾರ ಜೂನಿಂದ ಈಚೆಗೆ ಜರ್ನಿನೇ ಮಜಾ. ಜೂನ್ ಟು ಜನವರಿ ಎಲ್ಲಿ ಓಡಾಡಿದ್ರು ಮಸ್ತಾಗಿರುತ್ತೆ. ಎಲ್ಲ ಪ್ರಾಪರ್ ಗೇರ್ಸ್ ಅಲ್ಲ. ಅಂದರೆ ಈಗ ನಾನು ಬೈಕಿಂಗ್ ಮಾಡ್ತಾ ಆಲ್ಮೋಸ್ಟ್ ಆಯಿತು ಅಂದ್ಕೊಳ್ಳಿ, ಹೆಚ್ಚು ಕಮ್ಮಿ ಒಂದು 2010 ನಾನು 2010-12 ಡಿಸ್ಕವರ್ ಇದ್ದಾಗ, ಅವಾಗಿಂದನೂ ನಾನು ಈ ಬೈಕಿಂಗ್ ಸ್ವಲ್ಪ ಜಾಸ್ತಿನೇ. ಯಾಕಂದರೆ ಅಂದರೆ ಮೊದಲು ಡಿಸ್ಕವರ್ ಇದ್ದಾಗ ಅದನ್ನು 60-70 ಸಾವಿರ ಕಿಲೋಮೀಟ್ರು ಟ್ರಾವೆಲ್ ಮಾಡಿದ್ದೆ. ಸಿಟಿ ಯೂಸೇಜ್ ಇತ್ತು, ಸಿಟಿ ಯೂಸೇಜ್ ಇದ್ರೂ ಅದ್ರ ಜೊತೆಯಲ್ಲಿ ಹೈವೇ ಯೂಸೇಜು ಅಷ್ಟೇ ಮಾಡ್ತಿದ್ದೆ. ಎಲ್ಲೋದ್ರೂ ರೈಟ್ ಸೈಡ್, ಆ್ಯಕ್ಚುಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋದು ಕಡಿಮೆ, ಎಲ್ಲೋದ್ರೂ ಬೈಕೆ. 4 ವೀಲರು ನಮಗೆ ಇಷ್ಟ ಆಗಿಲ್ಲ, ಎಲ್ಲೋದ್ರೂ ಯೂಶಲಿ ಬೈಕಲ್ಲೇ ಹೋಗೋದು. ಅವಾಗಿಂದ ನೋಡ್ಕೊಂಬರೋದು ಈಗಲೂ ಈಗ ಸ್ವಲ್ಪ ಬೈಕಿಂಗ್ ಕಲ್ಚರ್ ಬಿಲ್ಡ್ ಆಗ್ತಾ ಇದೆ. ಈ ಕಡೆ ಬೈಕಿಂಗ್ ಕಲ್ಚರ್ ಬಿಲ್ಡ್ ಆಗ್ತಾ ಇದೆ. ಎಲ್ಲ ಪ್ರಾಪರ್ ಗೇರ್ಸಲ್ಲಿ ಹೋಗ್ತಾರೆ, ಅದು ಖುಷಿ ಆಗುತ್ತೆ. ಈಗ ನಾನು ಗೇರ್ಸ್ ಎಲ್ಲ ತಗೊಂಡು ಒಂದು 7-8 ವರ್ಷ ಆಯಿತು. 7-8 ವರ್ಷದಿಂದ ನಾನು ಗೇರ್ಸ್ ಮಾಡ್ತಾ ಇರೋದು. ಅದು ಮುಂಚೆ ಎಂಥದ್ದು ಇಲ್ಲ. ಒಂದು ಲ್ಯಾಪ್ಟಾಪ್ ಬ್ಯಾಗಿಂಗ್ ಹೇಳೋಕೆ ಬಟ್ಟೆ ತುಂಬ್ಕೋ, ಬೆನ್ನಿಂದೆ ತಗ್ಲಾಕೋ, ಹೋಗ್ತಾಯಿರು. ಚಾರ್ಜರು ಪಾರ್ಜರು ಏನು ಇನ್ಬಿಲ್ಡು ಪ್ರಿಪ್ರೇಷನೇ ಇರ್ತಿರ್ಲಿಲ್ಲ. ಅವಾಗ ಒಂಥರ ಒಟ್ರಾಸಿ ಹೋಗ್ತಾ ಇದ್ದಿದ್ದು ನಮ್ಮ ಆಡ್ಬಸ್ಸಿಲ್ ಹೇಳ್ಬೇಕಂದ್ರೆ. ಒಂದು ಚಾರ್ಜರ್ ತಗೋ, ಎಲ್ಲರ ಕಡೆ ಟೀ ಕಡೆ ತಿರ್ತಾ, ಅಲ್ಲಿ ಮೊಬೈಲ್ ಇಂಟಿಗೆ ಹೇಳು, ಅಲ್ಲಿ ಮೊಬೈಲ್ ಒಂಚೂರು ಚಾರ್ಜ್ ಹಾಕ್ಸ್ಕೊ, ಅಲ್ಲ ಒಂದಷ್ಟು ದೂರ ಹೋಗು, ರೂಟ್ ಗೊತ್ತಾಗಲಿಲ್ಲ ಮ್ಯಾಪ್ ಹಾಕೋ, ರೂಟ್ ನೋಡ್ಕೋ, ಅವ್ರಿಗೆ ಕೇಳ್ಕೊ, ಹೋಗು. ಹಿಂಗೆ ಪ್ರಾಪರ್ ಸೆಟಪ್ ಇರಲಿಲ್ಲ, ಆಗಿಲ್ಲ. ಈವನ್ ನಾನು ಫೇಸರ್ ತೊಗೊಂಡಿದ್ದು ಸ್ಟಾರ್ಟಿಂಗಲ್ಲೂ 2014 ಆವಾಗಲೂ ನನಗೆ ಅಷ್ಟು ಇದಿರಲಿಲ್ಲ. ಫೇಸರ್ ತೊಗೊಂಡಾದ್ಮೇಲಿಂದ ಲಬ್ಬಿದೆ, ಲಬ್ ಹೆಸರು ಹೇಳೋದು ಬೇಡ. ಆ
ಕ್ಲಬ್ ಜೊತೆ ಒಂದೆರಡು ರೈಡ್ ಹೋದೆ. ಸೊ ಆ ರೈಡ್ ಹೋದಾಗ ನನಗೆ ಪ್ರಾಪರ್ ಐಡಿಯಾ ಸಿಕ್ತು. ಓಕೆ, ರೈಡ್ ಅಂದರೆ ಹಿಂಗಿರುತ್ತೆ. ಈಗ ಕ್ಲಬ್ ಪರಿಚಯ ಆಗಿದ್ದು ಆ್ಯಕ್ಚುಲಿ ಫೇಸ್ಬುಕ್ಕಿಂದ. ಫೇಸ್ಬುಕ್ಕಲ್ಲಿ ನೋಡಿ, ಆ ಫೇಸ್ಬುಕ್ಕಲ್ಲಿ ಆ ಕ್ಲಬ್ ಜೊತೆ ಕಮ್ಯುನಿಕೇಟ್ ಮಾಡಿಕೊಂಡು ಎರಡೇ ರೈಡ್ ಹೋಗಿದೆ ಆ್ಯಕ್ಚುಲಿ, ಗ್ರೂಪ್ ರೈಡು. ಗ್ರೂಪ್ ರೈಡಲ್ಲಿ ನನಗಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಯಾಕಂದರೆ ಈಗ ನೋಡಿ, ಈಗ ಬೆಳಗ್ಗೆಯಿಂದ 3 ಪ್ಲ್ಯಾನ್ ಮಾಡಿದೆ. ಈಗಲೂ ಕ್ಲಾರಿಟಿ ಇಲ್ಲ. ಯಾಕಂದರೆ ನನಗೆ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟದಲ್ಲಿ ಪ್ರೈವೇಟ್ ವೆಹಿಕಲ್ಸ್ ಅಲೋ ಇಲ್ಲ. ಬಂಡೀಪುರ ಹೋಗೋಣ ಅಂತ ಅಂದ್ಕೊಂಡೆ. ಬಂಡೀಪುರ್ಗೆ ಅವ್ರು ಆ್ಯಕ್ಚುಲಿ ಟೈಮ್ ರಿಸ್ಟ್ರಿಕ್ಷನ್ ಕೊಟ್ಟಿದ್ದಾರೆ. ಅದಕ್ಕೆ 9 ಗಂಟೆ ಮೇಲೆ ವೆಹಿಕಲ್ ಬಿಡಲ್ಲ ಅಂತೇನೆ ಹಾಕಿದ್ದಾರೆ. ಹಂಗೇನಾರು ಆಗ್ತದ್ರೆ ಬಂಡೀಪುರ ಕ್ಯಾನ್ಸಲ್. ಬಂಡೀಪುರಲ್ಲಿ ಈಗ ಏನಪ್ಪ ಅಂದರೆ ಫಸ್ಟು ಅನಿಮಲ್ ಸೈಟಿಂಗ್ ಆಗುತ್ತೆ ಅನ್ನೋದು ಒಂದು ಇಂಟೆನ್ಷನ್. ಅನಿಮಲ್ ಸೈಟಿಂಗ್ ಆಗುತ್ತೆ ಅನ್ನೋ ಇಂಟೆನ್ಷನ್ಗೆ ಬಂಡೀಪುರನ ಪ್ರಿಫರ್ ಮಾಡ್ತಾ ಇದ್ದೀನಿ. 180 ಕಿಲೋಮೀಟ್ರ್ ಇದೆ. 180 ಕಿಲೋಮೀಟ್ರ್ ಅಂದ್ರೆ 3 ಅವರ್ ಅಂದ್ರೆ ಪಾಸಿಬಲ್ ಇಲ್ಲ, ಆಗಲ್ಲ. 9:30 10 ಗಂಟೆ ಆಗೋಗುತ್ತೆ. ಸೊ ಅದನ್ನು ಯೋಚನೆ ಮಾಡ್ತಾ ಇದ್ದೀನಿ, ಏನು ಮಾಡೋಣ ಅಂತ. ಅದು ಆಗಲಿಲ್ಲ ಅಂದರೆ ಮೇ ಬಿ BR ಹಿಲ್ಸ್ಗೆ ಹೋಗ್ತೀನಿ. ಹಂಗೆ ಈ ಗ್ರೂಪ್ ರೈಡಲ್ಲಿ ಎಲ್ಲಿಂದ ಎಲ್ಲಿಗೆ ಹೊರಟೋಯ್ತು ಟಾಪಿಕ್. ಗ್ರೂಪ್ ರೈಡಲ್ಲಿ ಅದೊಂದು ಇದೆಲ್ಲ ಆಗಲ್ಲ. ಅದು ಪಕ್ಕ ಪ್ಲ್ಯಾಂಟ್ ಇರುತ್ತೆ, ಎಲ್ಲ ಜೊತೆ ಆರಾಮಾಗಿ ಹೋಗ್ತಾರೆ. ಸೋಲೋ ರೈಡ್ ಆಗಲ್ಲ. ಮನ್ಸಿದ್ದಂಗೆ ಮಾದೇವ ಅಂತ ಯಾವ ಕಡೆ ಮೂಡ್ ಬರುತ್ತೋ ಆ ಕಡೆ ಹೋಗ್ತಾ ಇರೋದೆ. ಆಮೇಲೆ ಈ ಕಡೆ ಎಲ್ಲ ಹತ್ರ ಇರೋದ್ರಿಂದ ಒಂಥರ ನೆಗ್ಲೆಕ್ಟೆಡ್ ಫೀಲ್ ಅಂದ್ಕೊಳ್ಳಿ. ಬಿಡು ಹೋಗಾರ ಆಯ್ತು, ಇಲ್ಲೇ ಐತಲ್ಲ ಅಂತ ಎಷ್ಟೋ ಜಾಗಗಳನ್ನ ಹೋಗೇ ಇಲ್ಲ. ಅದೊಂದು ಮೈನಸ್ ಪಾಯಿಂಟು. ದೂರ ಇರೋದನ್ನ ಆ್ಯಕ್ಚುಲಿ ಆ ಕಡೆ ಮಲೆನಾಡು ರೀಜನ್ ತುಂಬ ಇಷ್ಟಪಡ್ತೀನಿ. ಮಲೆನಾಡು ರೀಜನ್ ಬೇರೆ ಥರನೇ ಬಿಡಿಯೋದು. ಬಟ್ ಅಲ್ಲಿ ಹೆವಿ ಮಳೆ ಇದೆ. ಮಳೆ ಇರೋದ್ರಿಂದ ಹೋಗಿಲ್ಲ. ಅಂದರೆ ಬೈಕಿಂಗ್ ಕಲ್ಚರ್ ಬಗ್ಗೆ ಹೇಳ್ತೀನಲ್ಲ, ಆವಾಗ ನನಗೆ ಇದೆಲ್ಲ ಈ ಗೇರ್ಸ್ ಇಂಪಾರ್ಟೆನ್ಸ್ ಏನು, ಬೈಕ್ನ ಹೆಂಗೆ ಮಾಡಿಫೈ ಮಾಡ್ಕೋಬೇಕು. ಬೈಕ್ ಮಾಡಿಫಿಕೇಷನ್ ಅಂದರೆ ನಮಗೆ ಗೊತ್ತಿದ್ದು ಸೈಲೆನ್ಸರ್ ಬದಲಾಯಿಸು, ಒಂದು ಸೌಂಡ್ ಕೊಡಿಸು, ಒಂದು ಸ್ವಲ್ಪ ಡಿಂಕ್ ಚಾಕ್ ಲೈಟ್ಗಳು ಹಾಕ್ಸು. ಅದ್ರದ್ದು ಅರ್ಥ ಗೊತ್ತಿರಲಿಲ್ಲ. ಸುಮ್ಮನೆ ಏನೋ ಲೈಟ್ ಹಾಕ್ತಾರೆ, ಅದೇ ಅಷ್ಟೇ ಇದ್ದಿದ್ದು. ಹಾಗೆ ಯೂಟ್ಯೂಬ್ ಎಲ್ಲ ಅಷ್ಟು ಐಡಿಯಾನೇ ಇರಲಿಲ್ಲ ನನಗೆ. ಅಲ್ಲಿ ನನಗೆ ಪರಿಜಿತ್ ಅಂತ ಒಬ್ಬರು ಪರಿಚಯ ಆದರು ನನಗೆ. ಅವ್ರು ಆ್ಯಕ್ಚುಲಿ ಟಚ್ಚಲ್ಲೇ ಈಗ ಪರಿಜಿತ್ ಅಂದ್ಬಿಟ್ಟು ಅವ್ರು ನನಗೆ ಪರಿಚಯ ಆಗಿ ಅವ್ರು ನನಗೆ ಇದ್ರದ್ದೆಲ್ಲ ಒಂದಷ್ಟು ಹಿಂಗಿರುತ್ತೆ ಯೂಟ್ಯೂಬಲ್ಲಿ ಹಿಂಗಿದೆ ನೋಡು ಮಾಡು ಇದೆಲ್ಲ ನಂಗೆ ತೋರಿಸ್ಕೊಟ್ಟಿದ್ದೆ ಅವ್ರು. ಅಲ್ಲಿ ಕಡೆ ನಾನು ಯೂಟ್ಯೂಬ್ ಓಪನ್ ಮಾಡ್ದವನೇ ಅಂತ ಹೇಳ್ಬೇಕಂದ್ರೆ. ಯೂಟ್ಯೂಬ್ ಓಪನ್ ಮಾಡ್ತಿದ್ದೆ ಏನಕ್ಕೆ, ಹಾಡು ಕೇಳೋಕ್ಕೆ. ನನಗೆ ಇದೆಲ್ಲ ಕಂಟೆಂಟ್ ಇದೆ ಅನ್ನೋದು ಐಡಿಯಾ ಇಲ್ಲ ನನಗೆ. ಯೂಟ್ಯೂಬ್ ನಿಮ್ಗೆ ಗೊತ್ತಲ್ಲ, ಅದಂಗೆ ಅದೊಂದು ಆಲ್ಗೋರಿದಮ್. ನಾನು ಏನು ನೋಡ್ತಾ ಇರ್ತೀನಿ ಅದನ್ನಷ್ಟೇ ತೋರಿಸುತ್ತೆ, ಅದಕ್ಕೆ ರಿಲೇಟೆಡೇ ತೋರಿಸುತ್ತೆ. ನಾನು ಅವಾಗ ಬರೀ ಮೂವೀಸು ಹಾಡುಗಳು ಇವೆರಡು ಅಷ್ಟೇ ಯೂಟ್ಯೂಬ್ ಬಳಸ್ತಾ ಇದ್ದೆ. ಆಮೇಲೆ ಇಂಟರ್ನೆಟ್ ಆಗಿ ದುಬಾರಿ ಅಲ್ಲ, ಹಾಗೆಲ್ಲ ಇಂಟರ್ನೆಟ್ ದುಡ್ಡು ಕೊಡಬೇಕಾಗಿತ್ತು. ಈ ಥರ ಬುಕ್ಸಟ್ಟೇ ಇರಲಿಲ್ಲ ಆಗ. ಅದರಿಂದ ಅದನ್ನು ಕೂಡ ತುಂಬ ಏನೋ ಡೀಟೇಲಾಗಿ ಇವನ್ನೆಲ್ಲ ನೋಡಿದ್ದಿಲ್ಲ ನಾನು. ಸೊ ಆ ಬೈಕಿಂಗ್ ಕಲ್ಚರ್ನ ನೋಡಿ ಆಮೇಲಿಂದ ನನ್ನನ್ನು ನಾನು ಅಪ್ಡೇಟ್ ಮಾಡಿಕೊಂಡು ನನ್ನ ಫೇಸ್ಬುಕ್ನ ಸ್ವಲ್ಪ ಮಾಡಿಫೈ ಮಾಡಿಕೊಂಡೆ. ಟಾಪ್ ರ್ಯಾಕ್ಸು, ಸ್ಯಾಡಲ್ ಸ್ಟೇಸು ಇವನ್ನೆಲ್ಲ ಹಾಕಿಸ್ಕೊಂಡು ಅದೆಲ್ಲ ಪರ್ಚೇಸ್ ಮಾಡಿಕೊಂಡು ಆ ರೀತಿ ನನ್ನ ಒಂದು ಬೈಕಿಂಗ್ ಜರ್ನಿ ಸ್ಟಾರ್ಟ್ ಆಯಿತು. ಬಟ್ ಇವಾಗ ತುಂಬ ಅಪ್ಡೇಟ್ ಆಗಿದ್ದಾರೆ ಎಲ್ಲ. ಆಲ್ಮೋಸ್ಟ್ ಶೋರೂಮ್ಗಳಲ್ಲೇ ಒಂದಷ್ಟೆಲ್ಲ ಮಡಗಿರೋದ್ರಿಂದ ಆ ಶೋರೂಮಲ್ಲಿ ಎಂಥದ್ದು ಇರಲಿಲ್ಲ ಗುರು, ಆಗಿಲ್ಲ. ಈ ಗಾಡಿ ತೊಗೊಂಡಾಗ ಡೆಲಿವರಿ ಫೀಲೇ ಬೇರೆ ಇತ್ತು. ನನ್ನ ಫೇಸಲ್ಲಿ ತೊಗೊಂಡಾಗ ಹೆಂಗಿತ್ತು ಅಂದ್ರೆ ಫೀಲು ಎಲ್ಲ ಡಾಕ್ಯುಮೆಂಟೇಷನ್ ಶೋರೂಮಲ್ಲಿ ಮುಗಿಸಿದ್ರು. ಅಲ್ಲೇ ಕೀ ಕೊಟ್ಬಿಟ್ಟು ಇದೆಲ್ಲ ಕಿಟ್ಟೆಲ್ಲ ಕೊಟ್ಬಿಟ್ಟು ಹಿಂದೆಗಡೆ ಅಲ್ಲಿ ಸರ್ವಿಸ್ ಸ್ಟೇಷನಲ್ಲಿ ಗಾಡಿ ಇದೆ, ಚೀಟಿ ಕೊಡ್ತಾರೆ ಗಾಡಿ. ಅದ್ರ ಚೀಟಿ ಬರ್ಕೊಟ್ಟಿದ್ರು, ಅದು ತೊಗೊಂಡೋಗಿ ಕೊಟ್ಟೆ, ಗಾಡಿ ಕೊಟ್ಟರೆ ಎತ್ಕೊಂಡೆ ಬಂದೆ, ಮುಗೀತಷ್ಟೇ ಇದ್ದಿದ್ದು. ಬಟ್ ಇವಾಗ ಕಲ್ಚರ್ ನೋಡಿ ಎಷ್ಟು ಅದ್ಭುತವಾಗಿ ಚೇಂಜ್ ಆಗಿದೆ ಅಂತ. ಆ ಕಲ್ಚರೇ ಟೋಟಲಿ ಅದ್ಭುತವಾಗಿ ಚೇಂಜ್ ಆಗಿದೆ ಕಲ್ಚರ್. ಇವಾಗ ಆ ಥರ ಇಲ್ಲ ಕಲ್ಚರ್. ಈ ಕಲ್ಚರ್ ತುಂಬ ಚೇಂಜ್ ಆಗಿದೆ. ಶೋರೂಮ್ಗಳಲ್ಲೂ ಕೂಡ ಈ ರೈಡಿಂಗ್ಗೆ ಇದು ಮಾಡ್ತಾರೆ. ಆಮೇಲೆ ಈಗ ರಾಯಲ್ ಎನ್ಫೀಲ್ಡ್ ಅದೊಂದು ಸೂಪರ್ ಆಗಿದೆ. ಅದು ಅವರೇ ರೈಡ್ಗಳನ್ನ ಆರ್ಗನೈಸ್ ಮಾಡ್ತಾರೆ. ಆ್ಯಪಲ್ ಪೂರ್ತಿ ಡೀಟೇಲ್ ಕೊಡ್ತಿದ್ದಾರೆ ನೋಡಿ. ಅವರೇ ರೈಡ್ಗಳು ಆ್ಯಡ್ ಮಾಡ್ತಾರೆ, ಆರ್ಗನೈಸ್ ಮಾಡ್ತಾರೆ. ಆರ್ಗನೈಸ್ ರೈಡಲ್ಲಿ ಅವರೇ ಕರ್ಕೊಂಡು ಹೋಗ್ತಾರೆ. ಇದೆಲ್ಲ ನೋಡ್ತಾ ಇದ್ದೀನಿ. ಈಗ ಅದು ಎಲ್ಲ ಕಲ್ಚರಲ್ಲೂ ಬಂದಿದೆ. ಇವಾಗ ಸುಜುಕಿಲೂ ಇದೆ ಅಂತ ಕೇಳಿದೆ ನಾನು. ಸೊ ಇದು ಸ್ವಲ್ಪ ಈಗ ಡೆವಲಪ್ ಆಗ್ತಾ ಇದೆ ಈ ಬೈಕಿಂಗ್ ಕಲ್ಚರು.
ಆಮೇಲೆ ನಾನು ರೈಡ್ ಮಾಡೋ ಟೈಮಲ್ಲಿ ಟೂ ವೀಲರ್ ಅಂದರೆ ಅಲ್ಲಿ ಲೋಕಲ್ ಟೂ ವೀಲರ್ಗಳು ಓಡಾಡ್ತಿತ್ತು. ಈ ಯಾರು ಬೈಕಲ್ಲಿ ಎಕ್ಸಾಂಪಲ್ ಹೇಳ್ಬೇಕು ಅಂದರೆ ನನ್ನ ಬರೀ ನಮ್ಮೂರಿಗೆ ಹೋದ್ರೆ ಸಾಕು. ನಮ್ಮೂರಿಂದ ಬೆಂಗಳೂರಿಂದ ಎಷ್ಟು ದೂರ ಇದೆ? ಒಂದು 130-140 ಕಿಲೋಮೀಟರ್ ಇರ್ಬೋದು. ಅಲ್ಲಿ ಹೋದ್ರೆ ಬೈಕಲ್ಲಿ ಬಂದ ಬೆಂಗಳೂರಿಂದ ಅನ್ನೋರು. ಇವತ್ತು ಎಲ್ಲಿ ಲಡಾಖ್ ಎಲ್ಲ ಹೋಗ್ತಿರಿದ್ರು, ಹೌದಾ ಬೈಕಲ್ಲಿ ಹೋಗ್ತಿದ್ಯಾ, ಓಕೆ ಅಷ್ಟೇ. ಸೊ ಈಗ ಜನಗಳ ಮೈಂಡ್ಸೆಟ್ ಕೂಡ ಅಷ್ಟರ ಮಟ್ಟಿಗೆ ಮೈಂಡ್ಸೆಟ್ ಚೇಂಜ್ ಕೂಡ ಆಗಿದೆ. ಈ ಬೈಕಿಂಗ್ ಕಲ್ಚರ್ ತುಂಬ ಚೆನ್ನಾಗಿ ಬಿಲ್ಡ್ ಆಗ್ತಾ ಇದೆ. ಒಂದಷ್ಟು ಫೋಟೋಗಳಾಗೋದೆಲ್ಲ ಬಂದಿದ್ದಾರೆ ಕೂಡ. ನಾವು ನೋಡಿ ಇನ್ಸ್ಪೈರ್ ಆಗಿದೆ. ಇದೆಲ್ಲ ಒಂದಷ್ಟು ಗುಡ್ ಮೂವ್ ಅಂತ ಅನ್ಕೋತೀನಿ. ಬಟ್ ಯಾರೇ ರೈಡ್ ಮಾಡಿ ಸ್ವಲ್ಪ ಸೇಫ್ ಆಗಿರ್ರಿ. ಲಿಮಿಟ್ಸ್ ಇನ್ನೂ ಗೊತ್ತಿರಲಿ. ಯಾರೋ ಹೋಗ್ತಾನೆ ಅಂದ್ಬಿಟ್ಟು ನೀವು ಆ ಸ್ಪೀಡ್ ಓವರ್ಟೇಕ್ ಮಾಡಬಹುದು. ಮೇಜರ್ ಪ್ರಾಬ್ಲಮ್ ಆಗೋದೇ ಅದು. ಯಾರೋ ಒಬ್ಬ ಓವರ್ಟೇಕ್ ಮಾಡ್ತಾರೆ, ನನ್ನನ್ನೇ ಓವರ್ಟೇಕ್ ಮಾಡ್ಬಿಟ್ಟ ಅನ್ನೋ ಮೈಂಡ್ ಸೆಟ್ಟಲ್ಲೇ ಅರ್ಧ ಆಕ್ಸಿಡೆಂಟ್ಸ್ ಆಗುತ್ತೆ. ಅವನ ಕ್ಯಾಲಿಬರ್ಗೆ ಅವನ ಮೈಂಡ್ ಸೆಟ್, ಅವನ ಡ್ರೈವಿಂಗ್ ಸ್ಟೈಲ್ಗೆ ಅವ್ನು ಓಡಿಸ್ತಾನೆ. ಅದು ನೀವಲ್ಲ. ನಮ್ಮ ಡ್ರೈವಿಂಗ್ ಸ್ಟೈಲ್ ಏನಿದೆ, ನಮ್ಮ ಮೈಂಡ್ ಸೆಟ್ ಏನಿದೆ, ನಾವು ಅದನ್ನು ಮಾತ್ರ ಕ್ಯಾರಿ ಮಾಡ್ಬೋದು. ಅದಷ್ಟು ನಾನು ತಲೆ ಹಿಡಿತು ಅಂದರೆ ಎಲ್ಲ ರೈಡು ಸೇಫ್ ಆಗಿರುತ್ತೆ. ನೋಡೋಣ ಮುಂದೆ. ಯಾಕೋ ಹೊಟ್ಟೆ ಬೆಳಗ್ಗೆ ಬೇಗ ಎದ್ದೆ, ದಿನ ಬೇಗನೆ ಹೇಳೋದು, ದಿನ ಯೂಶಲಿ ಹೇಳೋ ಟೈಮೇ. ಬಟ್ ಯಾಕೋ ತುಂಬ ಹೊಟ್ಟೆ ಹಸಿದಾಯ್ತು ನನಗದೇ. ನಾವು ಹೊರಗಡೆ ಬಂದಾಗ ಹೊಟ್ಟೆ ಹಸಿವು ಜಾಸ್ತಿ. ಮನೆದ್ರಿದ್ರೆ ಇಲ್ಲ, ಇಲ್ಲೆಲ್ಲರೂ ಬಂದರೆ ಹೊಟ್ಟೆ ಹಸಿಯುತ್ತೆ. ಹೊರಗಡೆ ಬಂದ್ರೆ ಅದೇನು ಅಂತ ಗೊತ್ತಿಲ್ಲ ನನಗೆ. ನೋಡೋಣ ಎಲ್ಲರೂ ಚೂರು ಏನಾದ್ರು ತಿಂಡಿ ರೆಡಿ ಆಗಿತ್ತ, ಇವಾಗ ತಿಂಡಿ ಚೆನ್ನಾಗಿತ್ತು ಜಾಗ. ಆಮೇಲೆ ದೊಡ್ಡ ಹೋಟೆಲ್ ಅದು ತಿನ್ನಬಾರ್ದು ಗುರು. ಹೊರಗಡೆ ಬಂದು ಚಿಕ್ಕಪುಟ್ಟ ಅಂಗಡಿಗಳು ರೋಡ್ ಸೈಡಲ್ಲಿ ಮಾಡ್ತಿರ್ತಾರೆ. ತುಂಬ ಚೆನ್ನಾಗೂ ಇರುತ್ತೆ, ಟೇಸ್ಟಾಗೂ ಇರುತ್ತೆ, ಪ್ರೈಸು ಕೂಡ ರೀಸನಬಲ್ ಆಗಿರುತ್ತೆ. ಸುಮ್ಮನೆ ಅಂಥದ್ದು ಯಾವುದೋ ಒಂದು ನನ್ನ ಹತ್ರ ಒಂದು ಹುಡುಗ ಕೆಲಸ ಮಾಡ್ತಿದ್ದೆ, ಪ್ರವೀಣ ಅಂತ. ನಾವೊಂದು ಮದುವೆ ಇತ್ತು, ಮದುವೆಗೆ ಹೋಗ್ಬೇಕಾದ್ರೆ ಊಟ ಮಾಡಿರಲಿಲ್ಲ ಅಂದ್ಬಿಟ್ಟು ಯಾವುದೋ ಒಂದು ಊಟಕ್ಕೆ ಹೋಟೆಲ್ಗೆ ಹೋದೆ. ಯಾವ ಸಿಕ್ಕಲಿಲ್ಲ, ಹೊಟ್ಟೆ ಹಸಿತಾ ಇತ್ತು. ಹೊಟ್ಟೆ ಹುರಿದಾಯ್ತು ಕೊಟ್ಬಿಟ್ಟು. ಒಂದು ಮೀಲ್ಸ್ ತೊಗೊಂಡೆ, ಬೇರೆ ಏನು ಎಷ್ಟು ತೊಗೊಳ್ಳಿಲ್ಲ. ಮೀಲ್ಸಲ್ಲಿ ಮಿನಿ ಮೀಲಲ್ಲಿ ಎಷ್ಟು ಕೊಡ್ತಾನೆ, ಮಿನಿ ಮೀಲ್ ತೊಗೊಂಡೆ. ಮಿನಿ ಮೀಲ್ಗೆ 180 ರೂಪಾಯಿ ಚಾರ್ಜ್ ಮಾಡ್ಬಿಟ್ಟ. ಹೊಟ್ಟೆ ಎಲ್ಲ ಹುರಿದೋಯ್ತು. ಅದು ನನ್ನ ಮಗಳು ಹೊಟ್ಟೆನೂ ತುಂಬಲ್ಲ, ಅಷ್ಟೈತು. ಏನೇನು ಇಲ್ಲ ಅದ್ರಲ್ಲಿ. ಬೇಜಾರಾಗೋಯ್ತು ಅವ್ರು ತಗೊಂಡು. ಹಾಗೆ ಆ ಕಾರಣಕ್ಕೆ ಚಿಕ್ಕಪುಟ್ಟ ಹೋಟೆಲ್ಲೇ ಬೆಸ್ಟ್ ಗುರು. ಸುಮ್ಮನೆ ದೊಡ್ಡ ಹೋಟೆಲ್ಗೆಲ್ಲ ಹೋಗ್ಬೋದು. ಹೋಟೆಲ್ ಬೇಸ್ಟ್. ಇದೊಂದು ಜಂಕ್ಷನ್ ಕನಕಪುರ ರೋಡ್ ನೋಡಿದ್ದೀನಿ. ಅದು ಹೆಂಗಿದೆ ಅಂದರೆ ಟರ್ನಿಂಗು ಸಡನ್ ಟರ್ನ್ ಇದೆ. ಅದು ಆ್ಯಕ್ಚುಲಿ ಟರ್ನಿಂಗ್ ಕಾಣುತ್ತೆ, ಬಟ್ ಟರ್ನಿಂಗಲ್ಲೇ ಇಮಿಡಿಯೇಟ್ ಹಳ್ಳ. ಅದೊಂಥರ ಹಿಂಗೆ ಬಂದು ರಪ್ಪಂದು ಹಿಂಗಿದೆ, ಸಡನ್ನಾಗಿ ಕೆಳಗೆ ಹೋಗುತ್ತೆ. ಸಖತ್ ಡೇಂಜರ್ ಬರೋದು. ಆ ಥರ ಇರಬಾರ್ದು ಅದು. ಅಲ್ಲಿ ಆ್ಯಕ್ಚುಲಿ ಬ್ಯಾಲೆನ್ಸೇ ಬಿಗಡಾಸ್ ಹೋಗುತ್ತೆ. ನನ್ನ ಪ್ರಕಾರ ತುಂಬ ಆಕ್ಸಿಡೆಂಟ್ಸ್ ಆಗೋ ಜಾಗನೇ ಅದು. ಈ ಕಡೆ ಬಂದರೆ ಸ್ವಲ್ಪ ಹುಷಾರಾಗಿ ರೈಡ್ ಮಾಡಿದ್ರು. ಸ್ವಲ್ಪ ಮಾಡಿದ್ರೆ ಗ್ಯಾರಂಟಿ ಬೀಳೋದೆ. ಐ ಥಿಂಕ್ ಈ ಗಾಡಿ ನಂದು 3ನೇ ರೈಡ್ ಅನ್ಕೋತೀನಿ. ಇದು ಹಿಮಾಲಯನಲ್ಲಿ 3rd ರೈಡಿ ನಾನು ಹಿಮಾಲಯನ. ಯಾಕಂದ್ರೆ 4 ಸಾರಿ. ಫಸ್ಟು ಮಹದೇಶ್ವರ ಬೆಟ್ಟ ಮಾಡಿದೆ, ಆಮೇಲೆ ಧರ್ಮಸ್ಥಳ ಮಾಡಿದೆ. ಅದಾದಮೇಲೆ ನಮ್ಮ ಹುಡುಗಂದು ಮದುವೆ ಇತ್ತು, ಪಾರ್ಟಿಗೆ ಹೋಗಿದ್ದೆ. ಅದು ಆ್ಯಕ್ಚುಲಿ ತಲಕಾಡಲ್ಲಿದ್ದು. ಅಲ್ಲಿಗೆ ಹೋಗಿದ್ದು ಬಂದೆ. ಇದು ನನ್ನ 4ನೇ ರೈಡ್. ಬಟ್ ಎಲ್ಲಿಗೆ ಅಂತ ನನಗೆ ಇನ್ನಾಗೋದಿಲ್ಲ, ಬೇಜಾರಾಗಬೇಕು. ಈಗ ತಲೆಯಲ್ಲಿ BRS ಬರ್ತಾ ಇದೆ. BRS ಹೋಗೋಣ ಅಂತ ನನಗೆ BRS ಬರ್ತಾ ಇದೆ. ಮೇ ಬಿ ನಾನು BRS ಹೋದೆ, ಅದು ಹೇಳೋಕ್ಕಾಗಲ್ಲ. ಯಾಕಂದರೆ ಅದೇ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟದಲ್ಲಿ ಗಾಡಿಗಳನ್ನ ಮೇಲ್ ಬಿಡಲ್ಲ.